ಓಂ ಶಾಂತಿ ರೀ. ಆ ಇವತ್ತು ಲಾಸ್ಟ್ ಮುರಳಿಯಲ್ಲಿ ಬರುವಂತ ಕತೆಗಳ ಲಾಸ್ಟ್ ಭಾಗ ಐತ್ರಿ. ಒಂದೇದು ಯಾವ್ದಂದ್ರ ಸುಖದೇವ ಮತ್ತು ರಾಜಾ ಜನಕನ್ ಬಗ್ಗೆ ರೀ. ಸುಖದೇವ ವೇದ ವ್ಯಾಸರ ಮಗು, ಬಹಳ ಭಕ್ತಿ ಮಾಡಿ ತಾಯಿ ಜನ್ಮವನ್ನ ಕೊಟ್ಟಿರ್ತಾಳ್ರಿ. ಸುಖದೇವ ವ್ಯಾಸನ್ ಮಗು ಅಂತ ಬಹಳ ಶಾಸ್ತ್ರಗಳಲ್ಲಿ ಹುಷಾರು ಬಾ ಇರ್ತಾರ. ಆದ್ರ ಗುರು ಬಗ್ಗೆ, ಗುರು ಕಡೆ ಹೋಗ್ಬೇಕು, ಗುರುದ ಶಿಷ್ಯ ಆಗ್ಬೇಕು ಅನ್ನೋದು ಬಹಳ ಇರ್ತೈತ್ರಿ ಸುಖದೇವ್. ಅದಕ್ಕ ಅವ್ರ ತಂದೆ ವ್ಯಾಸರ್ ಏನ್ ಹೇಳ್ತಾರು, ಹೋಗು ನೀನ ರಾಜಾ ಜನಕ ಬಹಳ ಇದದಾನು, ನಿನಗ ಗುರು ಆಗ್ಲಿಕ್ಕೆ ನಿನಗ ಯೋಗ್ಯ ಅದಾನು ಅಂತ ಅವ್ರು ಹೇಳ್ತಾರ. ಅವಾಗ ಅವ್ರು ಹೋಗ್ತಾರಿ, ಗುರುಗಳನ್ನ ಭೇಟಿಯಾಗಿ ಹೋಗ್ತಾರೋ. ರಾಜಾ ಜನಕ ಬಾಳ ಆಲಿಶಾನ ಮನಿಯೊಳಗ ಸುತ್ಲುಕು ಎಲ್ಲರೂ ಅವನ ದಾಸಿಯರು ತುಂಬ್ಕೊಂಡ್ಬಿಟ್ಟಿರ್ತಾರ ಅವನ ಸುತ್ಲು. ಅದನ್ನ ನೋಡಿ ಅವ್ ಏನ್ ಅನ್ಕೋತಾನು, ಇಟ್ಟ ವ್ಯಕ್ತಿ ವೈಭವ ಆತು ಮತ್ತ ಐಷಾರಾಮ ಮತ್ತು ದಾಸಿಗಳ ಪೂರ ಇತ್ರೋಗನ ಅದಾನು, ಇವೇನ್ ನನಗ ಗುರುಗಳಾಗಕ್ ಸಾಧ್ಯ ಐತೆ ಅಂತ ಹೇಳಿ ಅವ್ ಯಾಕೋ ಮುಖ ಸಪ್ಪ ಮಾಡ್ಕೊಂಡ್ ಬರ್ತಾನ್ರಿ. ಆ ರಾಜಾ ಜನಕನಿಗೆ ಗೊತ್ತಾಕೈತಿ. ಆಮೇಲೆ ರಾಜಾ ಜನಕ ಏನ್ ಮಾಡ್ತಾನಂದ್ರ ಮಾರನೇ ದಿವಸ ಅವನ್ನ ಕರೆಸಿ ಏನ್ ಮಾಡ್ತಾನಂದ್ರ, ಬಾ ಇಬ್ರು ನಾವು ಚರ್ಚೆ ಮಾಡೋಣ, ಜ್ಞಾನದ ಚರ್ಚೆ ಮಾಡೋಣ ಅಂತ ಹೇಳ್ಕೊಂಡಿರ್ತಾರೆ. ಆತ್ಮಜ್ಞಾನ ಪರಮಾತ್ಮ ಜ್ಞಾನ ಚರ್ಚೆ ಆಕೈತಿ. ಓಡ್ಕೋತ ಸೇನಾಪತಿಗಳು ಬರ್ತಾರೆ. ಬಂದ್ ಏನಂತಾರ, ಬಾಜುಕ ಊರ್ನಾಗ ಬೆಂಕಿ ಹತ್ತೈತಿ, ರಾಜರು ಏನ್ರ ಮಾಡೋಣ ಬರ್ರಿ ಬರೋದು. ಆ ರಾಜ ಏನ್ ಹೇಳ್ತಾನು, ನಾವಿಲ್ಲಿ ಜ್ಞಾನದ ಚರ್ಚೆ ಮಾಡತೈತಿ, ನೀ ನನಗೆ ಇಲ್ಲಿ ಡಿಸ್ಟರ್ಬ್ ಮಾಡ್ಬೇಡಂತ ಸೇನಾಪತಿ ಕಳಿಸ್ತ. ಮತ್ತ ಚರ್ಚೆ ಮಾಡ್ಕೋತ ಕೂತ ಇಟ್ಟು ಮಗ್ನ ಆಗ್ತಾರ, ಇಟ್ಟು ಮಗ್ನ ಆಗ್ತಾರ. ಮತ್ ಸೇನಾಪತಿಗಳು ಬರ್ತಾರ. ಬಂದ್ ಏನ್ ಹೇಳ್ತಾರ, ರಾಜರ ನಮ್ಮ ಅರಮನೆ ಬಾಜುಕನ ಬಂದೈತ್ರಿ ಬೆಂಕಿ ಹತ್ಕೋತ ರಾಜರ ಏನ್ರ ಮಾಡ್ರಿ ಅಂತಂತಾರ. ಅವಾಗೈತೆ, ನಾವ್ ಇಬ್ರು ಇಷ್ಟು ಮಗ್ನ ಆಗೇವಿ, ಇಷ್ಟು ಜ್ಞಾನದ ಚರ್ಚೆ ಹೋಗದೇವಿ, ಇಷ್ಟು ಮಗ್ನ ಆಗೇವಿ, ನಾನೇನ್ ಬರುದಿಲ್ಲ, ನಾನು ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ ರಾಜ ಜನಕ್ ಹೇಳ್ತಾರ. ಇವು ಯಾರ ಸುಖದೇವ್ ಅನ್ನಿಸ್ತೈತಿ, ಇಲ್ಲೇ ಬಂದೈತಿ ಏನಪ್ಪಾ ಅಂತ. ಮತ್ ಇವ್ರು ಮಗ್ನ ಆಗ್ತಾರ. ಆಮೇಲೆ ಹಿಂಗ ಮಾತಾಡ್ಕೋತ ಮತ್ ಸೇನಾಪತಿಗಳು ಬರ್ತಾರ, ರಾಜ ನಮ್ಮ ಅರಮನೆಯಾಗ ಬಂದೈತ್ರಿ ಅಂತಾರ. ಮತ್ ರಾಜ ಅಂತಾನ, ಎಟ್ಟ ಜ್ಞಾನದ ಚರ್ಚೆನ ಇದೆ, ಹೇಳಿ ಸುಖದೇವ್ ಹೇಳಿ, ಇನ್ನ ಜ್ಞಾನ ಹೇಳಿ, ನಾವ್ ಇನ್ನ ಮಾತಾಡೋಣ ಅಂತ ಅನ್ಕೋತ. ಆಮೇಲೆ ಕಡೆಗೆ ಮತ್ತ ಸೇನಾಪತಿಗಳು ಬಂದ, ರಾಜ ನಿನ್ನ ಸಿಂಹಾಸನಗೆ ಬಂದೈತ್ರಿ ಬೆಂಕಿ ಅಂತಂತ. ಅವಾಗ ರಾಜ ಅಂತಾನೆ, ಇರ್ಲಿ ಅಂತ ಹೇಳಿ ಮತ್ತೆ ಜ್ಞಾನದ ಚರ್ಚೆ ಮಾಡಕ ಶುರು ಮಾಡ್ತ. ಆಮೇಲೆ ಅದ್ ಬೆಂಕಿ ಒಳಗ್ ಬಂದ್ ಇವ್ರ ರೂಮಿಗೆ ಬರ್ತೈತೆ. ಬಂದ್ ಕೂಡಲೇ ಶಾಸ್ತ್ರ ಏನ ಸುಖದೇವ್ ತನ್ನ ಶಾಸ್ತ್ರಗಳನ್ನ, ಜ್ಞಾನ ವಿದ್ಯೆ ಪುಸ್ತಕವನ್ನ ತಂದಿರ್ತ, ಅದಕ್ ಬೆಂಕಿ ಹತ್ತೈತಿ. ಅದಕ್ ಬೆಂಕಿ ಹತ್ಕೊಳ್ಳೆ ಅವ್ನ್ ಸುಖದೇವ್ ಏನ್ ಮಾಡ್ತಾನ ಅಂದ್ರೆ ಎದ್ದ ಅದನ್ನ ಆರ್ಸಕ್ ಹೋಗ್ತಾನ. ಅವಾಗ ರಾಜ ಜನಕ್ ಹೇಳ್ತಾನ, ಶಾಸ್ತ್ರ ಕೊಟ್ಟವನ್ ಪರಮಾತ್ಮನ ಜೊತೆ ಮಗನ ಆಗೋದು ಬದಲಾಗಿ ಒಂದ್ ಕೇವಲ ಪುಸ್ತಕದ ಮೇಲೆ ಮೋಹ ಇದಕ್ಕ ನೀ ಆರ್ಸಕ್ ಹೋದಿಲ್ಲ, ಮತ್ತೆ ನನಗ್ ನೀ ಹೇಳ್ತಿ ಆಳಿಶಾನ ವೈಭವನ ಮಗನಾಗಿ ಅಂತ ಹೇಳಿ ಅಂತನ್ರಿ. ಅಂದ್ರ ರಾಜ ಜನಕ ಬಲೆ ಆಲಿಶಾನ ವೈಭವನಾಗ ಇದ್ರೂ ಕೂಡ ಅವನಿಗೆ ಎತ್ತರ ಮೇಲೂ ವ್ಯಾಮೋಹ ಇರ್ಲಿಲ್ಲ. ನೋಡ್ರಲ್ಲ, ಆ ಸಿಂಹಾಸನ ಮೇಲೆ ಬೆಂಕಿ ಹತ್ತಿದ್ರು ಕೂಡ ಅವ ಅಂತನ್ರಿ, ತನ್ನ ಸಿಂಹಾಸನ ಬೆಂಕಿ ಹತ್ರ ಕೂಡ ಅವ ಆರ್ಸ್ಲಿಕ್ ಹೋಗಂಗಿಲ್ರಿ. ಯಾಕಂದ್ರ ನನಗ್ ಸಿಕ್ಬಿಟ್ಟಾನ ಪರಮಾತ್ಮ ಮಗನಿಗೆ, ಪರಮಾತ್ಮನ ಬಗ್ಗೆ ಚರ್ಚೆ ಮಾಡತ್ತೀವಿ, ಉಳ್ಕಿ ತಗೊಂಡ್ ಏನ್ ಮಾಡೋದು ಅದನ್ನ ಬಾಬಾ ಹೇಳಾಕತ್ತಾನ್ರಿ. ಅವಂದ್ ಕೇವಲ ತಾವ್ ಒಂದ ತಂದಿರ್ತಾನ್ರಿ, ಪುಸ್ತಕ ತಂದಿರ್ತಾನ, ತನ್ನ ಶಾಸ್ತ್ರ ಅದಕ್ಕೆ ಯಾವಾಗ ಬೆಂಕಿ ಹತ್ತೈತಿ ಅವ ಏನ್ ಮಾಡ್ತಾನ್ರಿ, ಆರ್ಸಕ್ ಹೋಗ್ತಾನ್ರಿ. ಅದಕ್ಕೆ ಅವ ಪರಮಾತ್ಮ ಕೊಟ್ಟಿರುವಂತ ಜ್ಞಾನದ ಜೊತೆ ಅತ್ರೋಗ ನೀ ಮಗ್ನ ಆಗ್ಬಾರ್ದು, ಒಂದ್ ಪುಸ್ತಕದ ಮ್ಯಾಗ ಮೋಹ ಇಟ್ಕೊಂಡೆ ನೀ ಆರ್ಸಕ್ ಹೋದಿಲ್ಲ ಅಂತ ಹೇಳ್ತಾರ. ಹಂಗಾರಿ ಬಾಬಾ ನಮ್ಗ್ ಹೇಳ್ತಾನ್ರಿ, ನಮಗೂ ಬಾಬಾ ಎಲ್ಲಾ ಕೊಟ್ಟಾನ್ರಿ, ಎದ್ರ ಮೇಲೂ ನಮಗ ಮೋಹ ಬರಬಾರ್ದು. ಯಾಕಂದ್ರೆ ಕೊಟ್ಟವನ್ ಜೊತೆ ನಾವ್ ಇರ್ಬೇಕ, ಕೊಟ್ಟಿದ ಜೊತೆ ಬಿತ್ತಂದ್ರೆ ಇದ್ ಒಂದ್ ದಿನ ಏನೈತ್ರಿ, ಇದೇನೈತ್ರಿ ಹೋಗೋದೈತಿ. ಮತ್ತ ಒಂದ್ ದಿನ ಅದ ಸುಖದೇವಗ ಏನ್ ಹೇಳ್ತಾರ ಅಂದ್ರ, ಒಂದ್ ದೀಪ ಕೊಡ್ತಾನ್ರಿ. ದೀಪ ಕೊಟ್ಟ ಏನ್ ಹೇಳ್ತಾನಂದ್ರ, ಇಡೀ ಅರಮನೆ ಎಲ್ಲಾ ಸುತ್ತಬೇಕು, ಎಲ್ಲಾ ಕಡೆ ತಿರ್ಗಾಡ್ಬೇಕು, ಆದ್ರ ಒಂದ್ ಹಡಿ ಇದ್ರೊಳಗಿನ ತುಪ್ಪ ಮಾತ್ರ ಬೀಳಬಾರ್ದು ಅಂತ ಹೇಳಿರ್ತಾನ್ರಿ. ಅವ್ ಸುತ್ತ ಹಾಕ್ ಬರ್ತಾನೆ, ಎಲ್ಲಾ ಮಾಡ್ಕೊಳ್ಳಿ ಒಂದು ತುಪ್ಪ ಹನಿನೂ ಹೊರಗ್ ಹಾಕ್ಲಾರ್ದ ನೋಡ್ಲಾರ್ದ ಬರ್ತಾನ್ರಿ. ಆಮೇಲೆ ರಾಜ ಜನಕ ಕೇಳ್ತಾನ, ಏನೇನ್ ಅರಮನೆಯಾಗಿದ್ದು ಹೇಳು ಅಂತ.
ಅವಾಗ ಅಂತ ನಾ ಏನು ನೋಡಿಲ್ಲ, ನೀವು ಬರೀ ಒಂದು ತುಪ್ಪ ಹನಿ ಒಂದು ಚೆಲ್ಲಾರ್ದ ಹೋಗೋದು, ಅದ್ರ ಕಡೆ ಲಕ್ಷ ನಾ ಏನು ನೋಡಿಲ್ಲ ಅಂತ ಹೇಳ್ತಾನ. ಮತ್ತ ರಾಜ ಹೇಳ್ತಾನೆ ಎಲ್ಲಾ ಮತ್ತ ತುಪ್ಪದ ಹಣ್ಣಿನ ಕಡೆನೂ ಲಕ್ಷ ಇತ್ತು, ಏನೇನ್ ಅರಮನೆನಾಗ ಏನೇನ್ ವಸ್ತುಗಳು ಇದು ಸಾಮಾನ್ ಇದು ಅದನ್ನು ನೋಡ್ಕೋತ ಬಂದ. ಅರ್ಥ ಏನ್ರಿ? ಬಾಬಾ ಯಾವ್ದು ಬೀಡ್ ಅಂದಿಲ್ಲ, ಎಲ್ಲಾ ಕಡೆ ಹೋಗ್ರಿ, ಎಲ್ಲಾ ಕೆಲ್ಸ ಮಾಡ್ರಿ, ಎಲ್ಲಾ ಮಾಡ್ರಿ, ಆದ್ರ ಆತ್ಮ ಮತ್ತು ಬಾಬಾಂದ ಏನ್ ಕನೆಕ್ಷನ್ ಐತ್ಲ ಅದೇನ್ರಿ ಲೀಕ ತುಪ್ಪ ಏನಾಗಬಾರ್ದ್ರಿ, ಕಟ್ಟು ಆಗ್ಬಾರ್ದು, ಹಂಗಿಂಗ್ ವ್ಯರ್ಥ ವಿಚಾರ ಮಾಡಿ ಅದ್ರ ಲಾಸು ಆಗ್ಬಾರ್ದು. ಇದನ್ನ ಬಾಬಾ ಹೇಳ್ತಾರೆ. ಎಲ್ಲಾ ಮಾಡ್ತಾ ಇದ್ರು ಕಮಲ್ ಹೂವಿನ ಸಮಾನ ಇರ್ರಿ ಅಂತ ಹೇಳ್ತಾರೆ. ಅದಕ್ಕ ನೋಡ್ರಲ್ಲ, ಮೊದಲ್ ಬರೀ ತುಪ್ಪದ ಕಡೆ ಎಷ್ಟ ಲಕ್ಷ ಇತ್ತ, ಏನು ನೋಡ್ತಿರ್ಲಿಲ್ಲ. ಹಂಗ ಎಲ್ಲಾನು ಮಾಡುದ್ರಿ, ಎಲ್ಲಾ ಮಾಡುದು ಒಂದ್ ಕಡೆ ಲಕ್ಷ್ಯ. ಹೆಂಗ ತಾಯಿ ತನ್ ಸಣ್ಣ ಕೂಸ್ ಇತ್ತಂದ್ರ ಅಡ್ಗಿನೂ ಮಾಡ್ತಾ ಭೇಟಿನೂ ಆಗ್ತಕ್ರ ಒಂದ್ ಕನ ಮಾತ್ರ ಆ ಕೂಸಿನ ಮೇಲೆ ಇರ್ತೈತ್ರಿ. ಆ ಕಡೆ ಹೋಗ್ತಾ ಈ ಕಡೆ ಹೋಗ್ತಾ ಆ ಕಡೆ ಮಾಡ್ತಕ್ರ ಕೂಸಿನ ಮೇಲೆ ಇರ್ತೈತಿ. ಹಂಗ ನಾವು ಎಕಡೆ ಮಾಡ್ಬೇಕಾರ ಕೂಸಿನ ಮೇಲೆ, ಈ ಕೂಸಿನ ಮೇಲೆ, ಈ ಒಂದು ಕೂಸಿನ ಮೇಲೆ ಲಕ್ಷ ಮಾತ್ರ ಇರಬೇಕಾರೆ. ಇನ್ನು ಎರಡನೇ ಕತೆ ಏನಂದ್ರೆ ಶಿವ ಪಾರ್ವತಿಯ ವಿವಾಹ, ಮದುವೆ, ಶಿವ ಪಾರ್ವತಿನ ಮದುವೆ ಅಂತ. ದಕ್ಷ ಪ್ರಜಾಪಿತನ ಮಗಳ್ರಿ ಸತಿ ಇರ್ತಾಳ್ರಿ. ಆಕಿಗೆ ಅವನು ಬಾಳ್ ತಪಸ್ ಮಾಡ್ತಿರ್ತಾಳ್ರಿ, ನಾ ಶಿವನ್ನ ಮದುವೆ ಆಗ್ಬೇಕಂತಕಿ ಬಾಳ್ ಮಾಡ್ತಿರ್ತಾಳ್ರಿ. ಆದ್ರ ದಕ್ಷ ಪ್ರಜಾಪತಿಗೆ ಸೇರ್ತಿರೋದಿಲ್ರಿ ಶಿವ. ಎಲ್ಲಾರ್ನು ವರಕ್ಕ ಮಾಡ್ಕೋಬೇಕಾದ್ರ ಮದ್ವಿ ಮಾಡ್ಸೋ ಕರ್ಸಿರ್ತಾರಲ್ರಿ, ಆ ಟೈಮ್ನಾಗ ಶಿವ ಬಂದಿರೋದಿಲ್ಲ. ಅಕ್ಕಿ ಬಾಳ್ ಆತೂರದಿಂದ ಬರ್ತಾಳ್ರಿ, ನಾ ಅವನ ಮದ್ವಿ ಹಾಕ್ಬೇಕು, ಮಾಲೆಯನ್ನ ಅವನ್ಗ ಹಾಕ್ಬೇಕಂತ. ಕರ ಅವ್ ನಿಂತಿರೋದಿಲ್ಲ. ಅದಕ್ಕೆ ಅಕ್ಕಿ ಏನ್ ಮಾಡ್ತಾಳ ಅಂದ್ರ ತನ್ನ ಮಾಲೆನ ಹಿಂಗ್ ಒಗದ್ ಬಿಡ್ತಾಳ್ರಿ ಮ್ಯಾಗ ಆಕಾಶ್ ಕಡೆ ಒಗದ್ ಏನ್ ಹೇಳ್ತಾಳ ಅಂದ್ರ ಈ ಮಾಲೆ ನೀನ ಸ್ವೀಕಾರ ಮಾಡ್ಬೇಕಂತ ಹೇಳಿ ಅವನ್ಗ್ ಹೋಗಿತಾಳ್ರಿ. ಅದ್ ಅವನ್ಗ ಹೋಗ್ಬಿಡ್ತೈತ್ರಿ, ಅವ ಮದ್ವಿ ಆಗ್ತಾನ್ರಿ. ಆಕೆ ಹಠ ಬಿದ್ದ ಸತಿ ಏನ್ ಮಾಡ್ತಾಳ ಅಂದ್ರ ಅವ್ರಪ್ಪ ಒಪ್ಪಿಸಿ ಶಿವನ್ ಜೊತೆನ ಮದ್ವಿ ಆಗ್ತಾಳ್ರಿ. ಆಮೇಲೆ ಒಂದ್ ದಿನ ದಕ್ಷ ಪ್ರಜಾಪತಿ ಹವನ್ ರಚನೆ ಮಾಡ್ತಾನ್ರಿ. ಆ ಯಜ್ಞ ಹವನ್ ರಚನೆ ಮಾಡಿದಾಗ ಎಲ್ಲಾರ್ನು ಕರ್ಸಿರ್ತಾನ, ಕರೆ ಆ ಶಿವನ ಕರ್ಸಿರುದಿಲ್ರಿ. ಅವ ಕರ್ಸಿದ್ಕೊಳ್ಳಿ ಆಕಿಗ್ ಬಾಳ ಸಿಟ್ಟು ಬರ್ತೈತಿ. ಕರಸ್ ಅಂದ್ರ ಅವ್ ಕರ್ಸಿರುದಿಲ್ರಿ. ಆಕಿ ಆ ಬೆಂಕಿಗ ಬಿದ್ದು ಬಿಡ್ತಾಳ್ರಿ. ಬಿದ್ದು ಬಿಟ್ಟುಕೊಳ್ಳುವ ಪೂರಾ ಸತ್ ಹೋಗ್ಬಿಡ್ತಾಳು. ಮತ್ತ ಹಿಮಾಲಯ ಪರ್ವತ್ಗೇನು ಅಲ್ಲೇನು ಹುಟ್ಟು ಬರ್ತಾಳ. ಅವಾಗ ಆಕಿಗೆ ಪಾರ್ವತಿ ಅಂತ ಹೇಳಿ ಹೆಸರು ಕೊಡ್ಲಾಕರಿ. ಮತ್ತ ಪಾರ್ವತಿ ತಪಸ್ಕೊಂಡಿರ್ತಾಳ್ರಿ, ನಾ ಶಿವನ ಒರ್ಸ್ಕೋಬೇಕಂತ ಹೇಳಿ. ಅವಾಗ ಒರ್ಸ್ಕೊಂಡ್ ಕೂಡಲೇ ಮತ್ತ ಶಿವ ಒಪ್ಪಿ ಮದ್ವಿ ಆಗ್ತಾನು. ಆ ಮದ್ವಿ ಟೈಮ್ನಾಗ ಲುಲ್ಲ, ಲಂಗಡ, ಕೂರ್ಡು, ಕಿವುಡ್ರು ಎಲ್ಲಾರು ಶಾಮಿಲ್ ಆಗ್ತಾರ. ಯಾರು ಎಂತವ್ರು ಇದ್ರು ಶಾಮಿಲ್ ಆಗ್ತಾರ. ಹಂಗ ಬಾಬಾ ಅಂತಾರಿ, ನಾವೆಲ್ಲಾ ಯಾರ್ರಿ? ನಾವೆಲ್ಲರೂ ಯಾರಿ? ಪಾರ್ವತಿಯರು. ನಾವ್ ಯಾರನ್ ಮದ್ವೆ ಆಕತೇವ್ರಿ? ಶಿವನ ಮದ್ವೆ ಆಗತ್ತೆ. ಈ ಶಿವಪ್ಪಗ ನಮ್ಮ ಮದ್ವಿಗೆ ಅವ್ನಿಗೆ ಎಲ್ಲಾರು ಮಕ್ಳ, ಲುಲ್ಲಾನು ಮಕ್ಳ, ಲುಂಗ್ಡಾನು ಮಕ್ಳ, ಕುರುಡ್ರು ಮಕ್ಳ, ಕಿವುಡ್ರು ಮಕ್ಳ, ಅವ್ನಿಗೆ ಎಲ್ಲಾರು ಮಕ್ಳ. ಯಾಕಂದ್ರ ಅವ್ನ್ ನೋಡುದ್ ಯಾರನ್ನ ನೋಡ್ತಾನ್ರಿ? ಆತ್ಮನ ನೋಡ್ತಾನ. ಒಂದ್ ಯೋಚನೆ ಮಾಡ್ರಿ, ಆಕಿ ಎಷ್ಟ್ ಅದ ಯಾರಿಗ್ ಪಾರ್ವತಿ ಅಂದ್ರ? ಯಾರೀ ಪಾರ್ವತಿ ಅಂದ್ರ? ಆತ್ಮ ಪಾರ್ವತಿ ನಾವರಿ. ಎಷ್ಟ್ ಘೋರ್ ತಪಸ್ಸರಿ, ಅವನ್ ಪಡ್ಕೋಬೇಕ. ನಾ ಬಂದೇನ್ ಪಡ್ಕೋರ್ ಹೇಳತಾನ. ನನ್ ಮದ್ವಿ ಆಗ್ರಿ ಅನ್ನಕತ್ತಾನ, ನನ್ ಜೊತೆ ಸರ್ವ ಸಂಬಂಧ ಜೋಡ್ಸನತಾನ. ಕರೆ ನಾವೇನ್ ಮಾಡತ್ತೇವಿ? ಆಕಿ ಯಜ್ಞದಲ್ಲಿ ನನ್ನ ಗಂಡನ ಕರೀಲಿಲ್ಲ, ಬೆಂಕಿ ಆಗ್ಬಿದ್ಲರಿ. ನಾವ್ರಿ ಬಾಬಾರು ಒಂದ್ ಮುರಳಿ ಪಾಯಿಂಟ್, ಇವತ್ ಬಾಬಾ ಅಂತ ಎಷ್ಟು ಬುದ್ಧಿ ಓಡಿಸ್ಬೇಡ್ರಿ. ಒಂದ್ ಮುರಳಿ ಪಾಯಿಂಟ್ ಧಾರಣ ಮಾಡ್ಕೋಕಾಗತ್ರಿ. ಹೌದಾ ಇಲ್ರಿ ಅಣ್ಣಾರಿ? ಇದು ಎರಡನೇದ್ರಿ. ಮೂರನೇ ಕತೆ ಯಾವ್ದಂದ್ರ ಹಿರಣ್ಯ ಕಶ್ಯಪ ಮತ್ತು ಪ್ರಹ್ಲಾದ ಕತೆ ಅಂತ ನಿಮ್ಗೆ ಗೊತ್ತಿರ್ಬೇಕ. ಅವು ಅಂಜತಿರ್ತಾಳ್ರಿ, ನನ್ ಸಾವ್ ಆಗ್ಬಾರ್ದು, ಎದರಿಂದನೂ ಸಾವ್ ಆಗ್ಬಾರ್ದು ಅಂಜತಿರ್ತಾರ. ಅದಕ್ಕ ಸಿಕ್ಕಾಪಟ್ಟಿ ಶಿವನ್ನ ಆರಾಧನೆ ಮಾಡ್ತಾನ್ರಿ, ಭಕ್ತಿ ಮಾಡ್ತಾನ್ರಿ, ಪೂಜಾ ಮಾಡ್ತಾನ್ರಿ. ಮಾಡಿ 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 ಬ್ರಹ್ಮ ವರ ಕೊಡ್ತಾನ್ರಿ. ಏನ್ ವರ ಕೊಡ್ತಾನ? ಅವ್ ಖುಷ್ ಆಗ್ಬಿಡ್ತಾನಲ್ರಿ ಭಕ್ತಿ ಮಾಡಿದಕ್ಕ. ಅದಕ್ಕೆ ಬ್ರಹ್ಮ ಬಂದ್ ಕೇಳ್ತಾನ, ಏನ್ ವರ ಬೇಕು ಕೇಳು ಅಂತ. ಅವಾಗ ಅವಾಗ ಹೆದರ್ಕಿರ್ತೈತ್ಲಾ, ನನ್ ಸಾವ್ ಆಗ್ಬಾರ್ದ. ಅದಕ್ಕ ಅವ ಏನಂತಾನ, ನನಗ ಪಕ್ಷಿನೂ ಸಾಯಿಸ್ಬಾರ್ದು, ಯಾವ ಪ್ರಾಣಿ ನನಗ ಸಾಯಿಸ್ಬಾರ್ದು, ಯಾವ ಮನುಷ್ಯ ನನಗ ಸಾಯಿಸ್ಬಾರ್ದು, ಹಗಲು ಇರಬಾರ್ದು, ರಾತ್ರಿನೂ ಇರಬಾರ್ದು, ಯಾವ್ದು ಆಯುಧಗಳನ್ನ ಬಳಸಲಾರ್ದ ನಂದ ಯಾವ್ದು ಇದರಿಂದ ನನ್ಗೆ ಯಾವ್ದು ಸಾವ್ ಆಗ್ಬಾರ್ದು ಅಂತ ಅವ್ ಹೇಳ್ತಾನ್ರಿ. ಅದೆಲ್ಲಾ ಬತ್ತಲ್ರಿ, ಪ್ರಾಣಿಯಿಂದ ಆಗಿಲ್ಲ,
ಭಗವಂತನು ಸಾಯಿಸಂಗಿಲ್ಲ ನೋಡ್ರಿ. ಎಂತ ಒಂದ್ ಏನ್ ಕೇಳಿದ ನೋಡ್ರಿ, ಭಗವಂತನು ನಾನು ಸಾಯಿಸಬಾರ್ದು, ಪಶು ಪಕ್ಷಿ ಪ್ರಾಣಿ ಮನುಷ್ಯ ನೆಲದ ಮೇಲೂ ನಾ ಸಾಯಂಗಿಲ್ಲ. ಮತ್ತೆ ರಾತ್ರಿನೂ ಇರಬಾರ್ದು ಹಗಲು ಇರಬಾರ್ದು, ಎಲ್ಲರೂ ಸಾಯಬಾರ್ದು. ಭಗವಂತನ ಸಾಯಿಸಂಗಿಲ್ಲ ಅಂತ ಇನ್ನೇನ್ ಮಾಡಕ್ ಬರ್ತೈತಿ ಹೇಳ್ರಿ? ಅಜರಾಮರಲ್ರಿ ಅವ. ಆದ್ರ ಅವನಿಗ ಅಭಿಮಾನ ಬರಾಕ್ ಹಿಡಿದ್ ಬಿಡ್ತೈತಿ. ಏನಂತ ಹೇಳಕ್ ಶುರು ಮಾಡ್ತಾರ ಅಂದ್ರ, ಎಲ್ಲಾ ದೇವತೆಗಳಿಗೆ ಕಾಳಕ್ ಶುರು ಮಾಡ್ತಾನು, ನನ್ನನ ಭಗವಂತ, ಯಾಕಂದ್ರೆ ನನ್ನನ್ನ ಯಾರು ಸಾಯಿಸಂಗಿಲ್ಲ ಅಂದ್ಮೇಲೆ ನಾನೇ ಏನಾದ್ನಿ ಭಗವಂತ ಆದ್ಬಿಟ್ನಿ, ನಾನೇ ಶ್ರೇಷ್ಠ ಆಗ್ಬಿಟ್ನಿ, ನೀವ್ ನನ್ನನ್ನ ಪೂಜಾ ಮಾಡ್ಬೇಕಂತ ಬಂದ್ಬಿಡ್ತೈತ್ರಿ ಅವ್ನಿಗೆ. ಎಲ್ಲಾ ದೇವತೆಗಳು ನನ್ನ ಪೂಜಾ ಮಾಡಿರೋದ್ ಕಂಡು ಹಿಡಿಬಿಡ್ತಾರ. ಅವನಿಗೊಬ್ಬ ಸಣ್ಣ ಮಗ ಇರ್ತಾನ್ರಿ, ಪ್ರಹ್ಲಾದ್. ಅವ್ರಿ ವಿಷ್ಣುನ್ ಭಕ್ತ, ಬಾಳ್ ವಿಷ್ಣುನ ಹರಿನ ಒಬ್ಬ ಪರಮಾತ್ಮ ಅಂತ ಹೇಳಿ ನಂಬಿರ್ತಾನ್ರಿ. ಅವನ ಭಕ್ತಿ ಅವನ ಪೂಜಾ ಮಾಡ್ತೈತಿ. ಅವ್ನ್ ಸಿಟ್ಟು ಬರ್ತೈತಿ, ನನ್ ಪೂಜಾ ಮಾಡ ಹರಿನ್ ಯಾಕೆ ಪೂಜಾ ಮಾಡ್ತಿ ಅಂತ ಹೇಳಿ. ಅವಾಗ ಅಂತಾನ, ಇಲ್ಲ ನಾವು ಒಬ್ಬ ಪರಮಾತ್ಮ, ನೀ ಎಲ್ಲ ಪರಮಾತ್ಮ ಅನ್ಕೊಳ್ಳಿ. ಕೆಟ್ಟ ಸಿಟ್ಟು ಬರ್ತೈತಿ. ಕೆಟ್ಟ ಸಿಟ್ಟು ಬಂದ ಹಾವನ್ನ ದೊಡ್ಡ ಹಾವ್ ಬಿಡ್ತಾನ್ರಿ ಸಾಯಿಸಾಕ. ತನ್ನ ಮಗನ ಅಹಂಕಾರ ನೋಡ್ರಿ ಎಷ್ಟ್ ಕೆಟ್ಟ ಕೆಲ್ಸ ಮಾಡ್ತೈತಿ. ತನ್ನ ಮಗನ ಸಾಯಿಸಾಕ್ ಹೋಗ್ತಾನ, ಹಾವ್ ಬಿಡ್ತಾನ್ರಿ. ಅದನ್ನ ಯಾಕಂದ್ರ ನಾವ್ ಹರಿ ಭಕ್ತಿರ್ತಾನ್ರಿ, ಬಚಾವ್ ಆಗ್ತಾನ. ಆಮೇಲೆ ಏನ್ ಮಾಡ್ತಾನ್ರಿ, ಏನ್ರಿ ಆನಿ ಕಡೆ ಆನಿ ಕಾಲಾಗ ತುಳಿಸ್ತಾರ, ಅಂದ್ರೂ ಬಚಾವ್ ಆಗ್ತಾನ. ಆಮೇಲೆ ತನ್ನ ತಂಗಿ ಹೋಲಿಕಾ ಅಕ್ಕಿಗ್ ಒಂದ್ ವರದಾನ ಇರ್ತೈತ್ರಿ. ಏನ್ ವರದಾನ ಇರ್ತೈತಂದ್ರ, ಬೆಂಕಿ ಹೋಗಕ್ಕೆ ಕುತ್ಲಂದ್ರ ಅಕ್ಕಿಗ ಸುರಕ್ಷಿತ ಇರ್ತಾ. ಅಕ್ಕಿನ ಜೊತೆ ಯಾರು ಕೊಂಡಿರ್ತಾರೋ ಅವ್ರು ಸಾಯ್ತಾರ. ಯಾಕಂದ್ರೆ ಅಕ್ಕಿನ ಕಡೆ ಅಕ್ಕಿನ ಸುಡಂಗ, ಯಾಕಂದ್ರೆ ಅಕ್ಕಿನ ಕಡೆ ಒಂದು ಕವಚ ಇರ್ತೈತಿ, ಒಂದು ವಸ್ತ್ರ ಇರ್ತೈತಿ. ಅಕ್ಕಿನ ಅದನ್ನ ಸುಡುದಿಲ್ಲ ಅಂತ ಹೇಳಿ ಅದಕ್ಕ ಪ್ಲಾನ್ ಮಾಡಿ ಆ ಪ್ರಹ್ಲಾದನ್ನ ತನ್ನ ತೊಡಿ ಮಾಡಿ ಕುಣಿಸಿ ಬೆಂಕಿ ದಹನ್ಯಾಗ ಕೂತ್ ಬಿಡ್ತಾಳ್ರಿ. ಆದ್ರೆ ಏನ್ ಪವಾಡ ಅಂದ್ರ, ಆ ವಸ್ತ್ರ ಆ ಹುಡುಗಗ್ ಬಂದ್ಬಿಡ್ತೈತಿ. ಅಕ್ಕಿ ಸುಟ್ಟು ಬಿಡ್ತಾ, ಪ್ರಹ್ಲಾದ್ ಬಚಾವ್ ಆಗ್ತಾನ. ಅವ್ನ್ ಮತ್ತಟ್ ಸಿಟ್ಟು ಬಿಡ್ತಿ, ಎಟ್ ಮಾಡ್ರು ಇವನ್ನ ಸಾಯಿಸ ಹೋಗ್ಯಾಕ ಆಗ್ವತ್ತ ಅಂತ ಹೇಳಿ ಅವ್ನ ಏನ್ ಮಾಡ್ತಾರ ಅಂದ್ರ, ನಿನ್ ಹರಿ ಎಲ್ಲದಾನ, ಎಲ್ಲಾ ಕಡೆ ಅದಾನು, ಈಗ ಒಡೆಗದಂತ ಎಲ್ಲಾ ಕಂಬನ್ ತಗೊಂಡ್ ಹೊಡ್ಯಾಕ್ ಹಿಡಿತಾನ್ರಿ. ಅಟ್ಟೊತ್ತಿಗೆ ಹರಿ ಪ್ರತ್ಯಕ್ಷ ಆಗ್ತಾನ್ರಿ. ಏನ್ರಿ ನರಸಿಂಹ ಅವತಾರ ತೋತಾನ. ಈ ಕಡೆ ನರನೂ ಅಲ್ಲ, ಈ ಕಡೆ ಪ್ರಾಣಿನೂ ಅಲ್ಲ, ಮತ್ ನರಸಿಂಹ ಅವತಾರ ತಗೊಂಡ್ ಎಲ್ಲಿರ್ತಾನ್ರಿ? ಹಗಲು ಆಗಿರ್ಬಾರ್ದು ರಾತ್ರಿನೂ ಆಗಿರ್ಬಾರ್ದು. ಯಾವ್ದ್ರಿ? ಸಾಯಂಕಾಲ ಸಮಯ. ಮತ್ ಅದು ಎಲ್ಲಿ ನಿಂದಿರ್ತಾನ್ರಿ? ಒಳಗೂ ಅಲ್ಲ ಹೊರಗೂ ಅಲ್ಲ ಅಂತ ಹೇಳ್ತಾನ, ಹೊಸಲ್ನಾಗ ನಿಂದಿರ್ತಾನ. ಆಮೇಲೆ ಏನಂತ, ನನ್ ತೊಲಗಿಡಬಾರ್ದಂತ ಹೇಳ್ತಾನ, ತನ್ ತೊಡಿ ಮಾಡ್ಕೊಂಡಿರ್ತಾನ. ನನಗ್ ಯಾವ್ದೋ ಆಯುಧಗಳನ್ನ ಬಳಸಿರ್ಬಾರ್ದಂತ ತನ್ನ ನರಸಿಂಹ ಅವತಾರ ಅಂತ ಕೆಟ್ಟ ಚೂಪ್ ಇರ್ತಾವ್ರಿ, ಉಗ್ರ ಹರದ್ ಬಿಡ್ತಾನ್ರಿ, ಸಾಯಿಸ್ಬಿಡ್ತಾನ. ಇದರ ಅರ್ಥ ಏನ್ರಿ? ಚಲೋ ಮಾಡಿದ್ರಿ, ಚಲೋ ಕರ್ಮ ಮಾಡಿದ್ರಿ, ನಿಮ್ ಚಲೋನ ಆಕೈತ್ರಿ. ಕೆಟ್ಟ ಕರ್ಮ ಮಾಡಿದ್ರಿ, 5 ವಿಕಾರಗ ಅಹಂಕಾರಗ ವಶ ಆಗಿ ಯಾವುದೇ ಕರ್ಮ ಮಾಡ್ತೀರಿ ನೋಡ್ರಿ, ಅದ್ರ ಸತ್ಯನಾಶ ಆಗೋದನ ರೀ. ಅದಕ್ಕ ಭಗವಂತ ಏನ್ ಹೇಳ್ತಾರ, ಪ್ರಹ್ಲಾದ್ ಪ್ರಭು ಕಿ ಔಲಾದ್. ಎಲ್ಲಿವರೆಗೂ ನಾವ್ ಪ್ರಭುವಿನ ಔಲಾದ್ ಆಗಂಗಿಲ್ಲ, ನಾವ್ ಪ್ರಭುವಿನ ಔಲಾದ್ ಆಗೋದಿಲ್ಲ, ಅವನಿಗ್ ನಾವ್ ಶರಣ್ ಹೋಗಂಗಿಲ್ಲ, ನಮ್ದ ರಕ್ಷಣೆ ನೋಡ್ರಲ್ಲ. ಅಕ್ಕಿ ಹೋಲಿಕೆ ಅವನ್ನ ಸುಡ್ಲಿಕ್ಕೆ ಹೊಂಟಿರ್ತ ಕರೆ. ಪ್ರಹ್ಲಾದ ಆ ಪ್ರಭುವಿನ ನೆನಪು ಮಾಡೋದ್ರಿಂದ ಏನಾಗ್ಬಿಡ್ತೈತ್ರಿ? ರಕ್ಷಣೆ ಆಗ್ಬಿಡ್ತೈತ್ರಿ. ಎಂತದ ಅವನ ಕಡೆ ವರದಾನಗಳು ಇರ್ತಾವ್ರಿ. ನಾನ್ ಯಾರು ಸಾಯಿಸಬಾರ್ದತ್ತ ಕರೆ. ಏನ್ರ ಕೆಟ್ಟದನ್ನ ಏನ್ ಬೇಕಾದ್ ಮುಚ್ಚಿಡ್ರಿ, ಕೆಟ್ಟದನ್ನ ಉಳ್ಸಾಕ್ ಬರ್ತೈತ್ರಿ. ಅದ್ ಕೊನೆಗೆ ಅದರದ ಅಂತ್ಯ, ಕೆಟ್ಟ ಕರ್ಮದ ಅಂತ್ಯ ಆಗ್ಲೇಬೇಕು ಅಂತ ಹೇಳ್ತಾನೆ ಬಾಬಾ. ಎಟ್ಟದವ್ರಿ? 2 ಅನ್ರಿ, 3 4ನೇದು ಕಂಸ ಮತ್ತು ಪೂತನ. ಎಲ್ಲರಿಗೂ ಗೊತ್ತಿರೋದ್ ಕತೆ ರೀ. ಕಂಸ ಕೃಷ್ಣನ ಮಾಮ ಇರ್ತಾನ್ರಿ, ಚಂದ ಇರ್ತಾರಿ. ಖರೆ ಆಕಿ ಮಾಮಾಗ ಕಂಸಿಗೆ ಏನಾಗ್ಬಿಡ್ತೈತಿ, ಒಂದ್ ಆಕಾಶವಾಣಿ ಆಕೈತಿ, ನಿನ್ ತಂಗಿ ಮಗನ ನಿನ್ನಿಂದ ಏನೈತಿ ಸಾವೈತೈತಿ, ತಗೊಳ. ಅವ್ರಿಬ್ರುನು ಕರ್ಕೊಂಡ ಯಾರ್ರಿ ತಂಗಿ ಯಾರ್ರಿ? ದೇವಕಿ ಮತ್ತ ವಾಸುದೇವ ಇಬ್ರುನು ತಂದ ಜೈಲ್ನಾಗ ಇಟ್ಟು ಬಿಡ್ತಾರ್ರಿ. ಹೆಂಗೆ ಮಕ್ಳ ಆಕೈತಿ ಹಂಗಂಗ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ್ರಿ? ಕೊಲ್ಲಾಕ್ ಸ್ಟಾರ್ಟ್ ಮಾಡ್ಕೂಡ್ಲೆ ಲಾಸ್ಟಿಗೆ 8ನೇದ ಮಗು ಕೃಷ್ಣ ಹುಟ್ಟು ಬಿಡ್ತಾನ್ರಿ.
ಎಲ್ಲಾ ಭಾಗಗಳು ಓಪನ್ ಆಗ್ತಾವ. ಓಪನ್ ಆದ ಕೂಡಲೇ ವಾಸುದೇವ ಏನ್ ಮಾಡ್ತಾನ, ನಂದ ಗೋಪಾಲ ಅಂತ ಹೇಳಿ ನಂದ್ ಗೋಕುಲ್ ಊರಿಗ್ ಬರ್ತಾನ್ರಿ. ಅಲ್ಲಿ ಯಾರೇ ಯಶೋದಾಗ ಹುಡುಗಿ ಆಗಿರ್ತಾಳ್ರಿ. ಚೇಂಜ್ ಮಾಡ್ತಾರ. ಈ ಪಾಪುನ್ ತಗೊಂಡ್ ಅಲ್ಲಿ ಇಡ್ತಾರ, ಆ ಪಾಪುನ್ ಅಲ್ಲಿ ತಗೊಂಡ್ ಬರ್ತಾರ, ಆ ಹುಡುಗಿನ್ ತಗೊಂಡ್ ಬಂದ್ ಅಲ್ಲಿ ಇಡ್ತಾರು. ಆಮೇಲೆ ಇದು ಹುಡುಗಿ ಹೆಂಗ ಕೌನ್ಸ್ ಬಂದ್ ನೋಡ್ತಾನ, ಮರನೇ ದಿವಸ ಮಗು ಆಗಿರ್ತೈತಿ, ಆ ಹುಡುಗಿ ಆಗೈತಿ, ಇದನ್ನು ಸಾಯಿಸೇ ಬಿಡಕ್ಕೆ ಹಿಂಗ ತಗೊಂಡ್ ಹಿಂಗ್ ಹೋಗ್ಯಾಕ್ ಹೋಗ್ತಾನ್ರಿ. ಅಟ್ಟೋತಿಗ್ ಮತ್ ಆಕಾಶವಾಣಿ ಆಕೈತಿ, ನೀನ್ ಸಾಯಿಸಾವ್ ಇನ್ನೂ ಬದುಕೇನೋ ಅಂತ ಅಂದ್ಬಿಡ್ತಾರ. ನೀನ್ ಸಾಯಿಸಾವ್ ಇನ್ನೂ ಬದುಕೇನೋ ಅಂತಾರ. ಮತ್ ಆ ಹುಡುಗಿ ಬಚಾವ್ ಆಕೈತ್ರಿ. ಆ ಸಾಯಿಸಾಕ್ ಹುಡ್ಕಾಕ್ ಎಲ್ಲಾ ಕಡೆ ಹೋಗ್ತಾರ, ಏನೋ ಗೊತ್ತಾಕೈತಿ. ಅಲ್ಲಿ ಒಂದ್ ನಂದ್ ಗೋಕುಲ್ನಾಗ ಅದಾನಂತ ಹೇಳಿ ಅವಾಗ ರಾಕ್ಷಸಿ ಯಾರಿ ಪೂತನ ಕಳಿಸ್ತಾರು. ಆಕೆ ಚಂದ ರೂಪಾಗಿ ಬರ್ತಾಳು. ಆ ಕೃಷ್ಣನ ಹಾಲ್ ಕುಡಿಸ್ಬೇಕಂತ ಬರ್ತಾಳ್ರಿ. ಅದ ಕೃಷ್ಣ ಕಣ್ ಹಿಡಿತಾನ್ರಿ, ಅಕ್ಕಿನ ವಧ ಮಾಡ್ತಾನ್ರಿ. ಅರ್ಥ ಏನ್ರಿ? ಎಲ್ಲಾ ಭಾವ ಒಂದ ಅರ್ಥ ರೀ. ಏನ್ರಿ? ಅಧಿಕಾರ, ಅಹಂಕಾರ, ಇದಕ್ ನಾವ್ ವಶ ಆಗಿ ಏನ್ ಕರ್ಮ ಮಾಡ್ತೇವ್ ನೋಡ್ರಿ, ಅದ್ರದ್ ಏನ್ ಆಗೋದೈತ್ರಿ ಅಂದ್ರ ಅದ್ರ ವಿನಾಶ ಅಂತೂ ಗ್ಯಾರಂಟಿ ಐತಿ. ಎಷ್ಟ್ ಅದವ್ರಿ ಅಕ್ಕಾರ? 4 ಅದು ಏನ್ 5 ಅದವ್ರಿ? 4 ಅದವ್ರಿ. ಕತೀರಿ ಮೀರಾ ಅಂತೂ ಗೊತ್ತಿರ್ಬೇಕಲ್ರಿ, ಬಾಳ್ ಚಂದ ಐತ್ರಿ ಅವ್ರದ್ದು ಮೀರಾ ಕತೀರಿ. ಆಕಿ ಚಂದ ಬಾಳ ಇದ್ದಾಗ ಒಂದ್ ದಿನ ಹೊರಗೆ ನಿಂತ ಮದ್ವಿ ಮೆರವಣಿಗೆ ಹೊಂಟಿರ್ತೈತ್ರಿ. ಅದನ್ನ ನೋಡ್ಕೊಳ್ಳಿ ಆ ತಾಯಿ ಬಂದ್ ಕೇಳ್ತಾಳ, ನನ್ನ ವರ ಯಾರ ಅಂತ ಹೇಳಿ. ಆ ಸಣ್ಣ ಹುಡುಗಿ ಏನ್ ತಿಳಂಗಿಲ್ ಬಿಡ ಅಂತ ಹೇಳಿ ತಾಯಿ ಏನ್ ಮಾಡ್ತಾ, ಅಲ್ಲೇ ಒಂದ್ ಕೃಷ್ಣನ್ ಫೋಟೋ ಇರ್ತೈತಿ. ಹುಡುಗಿ ಅದಕ್ಕೇನ್ ಹೇಳಿ ಗೊತ್ತಿರ್ತೈತಿ ಅಂತ ಹೇಳಿ ಆ ಕೃಷ್ಣನ ಫೋಟೋನ ನಿನ್ ವರ ಅದ್ ಕೊಟ್ಟು ಬಿಡ್ತಾ. ಆಕಿಗೆ ಏನ್ ಗೊತ್ತಿಕ್ಕಿ ಕರೆನ ತಿಕ್ಕೋತಾ ಅಂತ ಹೇಳಿ ಆ ಸಣ್ಣ ಕೃಷ್ಣನ ಕೊಟ್ಟು ಬಿಡ್ತಾಳ್ರಿ. ಆಕಿ ತಗೋರ್ಲ, ಸಣ್ಣ ಕೂಸಿಗೆ ಏನ್ ಹೇಳ್ತೀರಿ, ಅವ ಹಂಗ ಫಿಕ್ಸ್ ಆಗ್ಬಿಡ್ತಾವ. ಅದು ತನ್ನ ಪತಿನ ಅವ ಅಂತ ಹೇಳ್ಕೊ ಊಟ, ನೀರು, ಕುಂಡ್ರೋದು, ಬರೆಯೋದು, ಹೇಳೋದು, ಮಳ್ಕೋದು ಎಲ್ಲಾ ಅವನ್ ಜೊತೆನೆ ಶುರು ಆಗ್ಬಿಡ್ತೈತ್ರಿ. ಆಮೇಲೆ ದೊಡ್ಡಕ್ಕಾದ್ಮೇಲೆ ಮದ್ವಿ ಮಾಡಕ್ ಹಿಡಿತ. ನೀ ನನ್ ಮದ್ವಿ ಮಾಡೇ ಬಿಟ್ಟಿಲ್ಲ ತಾಯಿ ಅಂತ ಅಕ್ಕೆ ಬೆನ್ ಹತ್ತ ಹೆಂಗೋ ಫೋರ್ಸ್ ಮಾಡಕಿನ ಮದ್ವಿ ಮಾಡಿಸಿ ಬಿಡ್ತಾರಿ. ಅಕ್ಕಿನೂ ಅಲ್ಲೂ ಬಿಡ್ಲಿಲ್ರಿ, ಅಲ್ಲೂ ಅದನ್ನ ಶುರು ಮಾಡ್ತಾಳ್ರಿ. ಅಲ್ಲೇ ನಡಿತೈತ್ರಿ ಅತ್ತಿ ಮನೆ, ಅಲ್ಲೇ ನಡಿತೈತ್ರಿ. ಮಹಾರಾಜನು ಅರಮನೆ ಒಳಗ್ ಎಲ್ಲಾ ನಡಿತೈತಿ. ಬಾಳ ಆಕಿಗ್ ಕಷ್ಟ ಕೊಡ್ತಾರಿ, ಬಾಳ ಆಕಿಗ್ ಭಕ್ತಿ ಭಂಗ ಮಾಡಾಕ್ ನೋಡ್ತಾರಿ. ಪತಿ ಚಲೋ ಇದ್ರು ಕೂಡ ಇವ್ರು ಅಂತಂಬ್ರು ನೆಗ್ಯಾನ್ ಇವ್ರು ಯಾರು ಚಲೋ ಇರುದಿಲ್ಲ. ಆಕಿನ್ ಹೆಂಗ್ರೆ ಮಾಡಿ ಇದು ಮಾಡ್ಬೇಕಂತ ಆಕಿ ಎಷ್ಟ ಲೀನ್ ಇರ್ತಾಳ ಅಂದ್ರ, ಆಕಿ ಹಾಡ ಬರೆಯೋದು, ಭಕ್ತಿ ಮಾಡೋದು, ಆಕಿನ್ ಗುಣಗಾನ್ ಮಾಡೋದಂದ್ರ ಆಕಿಗ್ ಏನು ಖಬರ್ ಇರ್ತಿರೋದಿಲ್ರಿ. ಆದ್ರೂ ಕೂಡ ಎಲ್ಲಾರು ಏನ್ ಮಾಡ್ತಾರೆ, ಆಕಿಗೆ ವಿಷ ಕುಡ್ಸಾಕ್ ಹೋಗ್ತಾರಿ. ತನ್ನ ಗಂಡನ ವಿಷ ಕಳಿಸ್ತಾನ್ರಿ ಆಕಿಗೆ ಸಾಯಿಸ್ಬೇಕಂತ ಹೇಳಿ. ಆಕಿ ಕುಳದ್ ಕೂಡ್ಲೆ ಅದೇನ್ ಆಕೈತ್ರಿ, ಅಮೃತ ಆಕೈತ್ರಿ. ಇದ್ ಕಮಾಲ್ರಿ, ಭಕ್ತಿ ಕಮಾಲ್ರಿ. ಇದ್ ಕಮಾಲ್ರಿ, ಭಾವನೆ ಕಮಾಲ್ರಿ. ಎಲ್ರು ಕೇಳಿರಿ ಹಿಂಗ್ ಪವಾಡ? ವಿಷ ಹೋಗಿ ಅಮೃತ ಕನ್ವರ್ಟ್ ಆಗೋದು, ಎಲ್ರು ಕೇಳಿರಿ? ಇದು ಬಾಬಾ ಪರಮಾತ್ಮನ್ ನೆನಪಿನಿಂದ ಮಾತ್ರ ರೀ ಇದು. ಎಂತ ವಿಷ ಇದ್ರು ಅದೇ ಬಾಬಾ ಯಾಕೆ ಹೇಳ್ತಾನ್ರಿ, ನೆನಪವೇ ಒಂದು ನಿಮ್ಮ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ. ಎಷ್ಟು ನೀವು ಬಾಬಾ ನೆನಪ ಮಾಡ್ತೀರಿ, ಅದು ಒಂದ ನಿಮ್ ರಕ್ಷಣೆ ಮಾಡ್ತೀರಿ. ಎಂತ ನಿಮ್ ಪ್ರತಿ ಎಟ್ಟ ಶತ್ರುನೇ ಇರ್ಲಿ, ನಿಮ್ಮ ಕಾಲ್ ಜಗ್ಗೋರೇ ಇರ್ಲಿ, ನಿಮ್ ಪ್ರತಿ ಹೊಟ್ಟೆ ಕಿಚ್ ಪಡೋರೇ ಇರ್ಲಿ, ನಿಮ್ಗೆ ಆಜು ಬಾಜು ಆಗ್ಲಾರ್ದವ್ರ ಇರ್ಲಿ, ಖರೆ ನೀವು ಅವನ್ ಪ್ರೀತಿ ಮಾಡಕ್ ಕಲ್ತ್ರಿ, ನಿಮಗ್ ಏನೇನು ಒಂದ್ ಅಗಳು ಕೂಡ ಧಕ್ಕಿ ಆಗಕ್ ಸಾಧ್ಯ ಇಲ್ಲ. ನಿಮ್ಗೆ ಎಟ್ಟ ನಿಮ್ ಪ್ರತಿ ಕೆಟ್ಟದ್ ಬಯಸ್ಲಿ, ಖರೆ ನಿಮ್ಗೆ ಏನು ಧಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನ್ ರಕ್ಷಣೆ ಹೋಗದೆ. ಅದಕ್ಕ ಯಾಕೆ ಹೇಳ್ತಾನ, ನೀನ್ ನನ್ನ ನೆನಪು ಮಾಡು ಅಂತ ಯಾಕೆ ಹೇಳ್ತಾನ್ರಿ ಬಾಬಾ? ಅರ್ಥ ಐತ್ರಿ ನೋಡ್ರಲ್ಲ. ಹಂಗ ಯಾರ ನಮಗತ್ತು ವಿಷ ಕುಡ್ಸೋರತ್ತು ಬರಂಗಿಲ್ಲ. ಖರೆ ವಿಷದ ಮಾತುಗಳು ಬಂದಾಗ್ರಿ ನಾವು ಏನಾಗ್ಬೇಕ್ರಿ, ರಕ್ಷಣೆ ಆಗ್ಬೇಕಲ್ಲ. ಅದು ಭಗವಂತನ ರಕ್ಷಣೆ ಮಾಡಕ್ ಸಾಧ್ಯ ಐತಿ. ಎಷ್ಟ್ ಅದವ್ರಿ ಅಕ್ಕಾರ? 5 ಅದವ್ರಿ. ಸೂರ್ದಾಸ್ ಕತಿ ಕೇಳಿರ್ಬೇಕಲ್ರಿ. ಒಬ್ಬ ಬ್ರಾಹ್ಮಣ್ ಇರ್ತಾನ್ರಿ. ಆ ಬ್ರಾಹ್ಮಣಿಗೆ ಒಂದು ಮಗ ಇರ್ತಾನ್ರಿ, ಸೂರ್ದಾಸ್ ಅಂತ ಹೇಳಿ. ಅವ್ರಿ ಕಣ್ಣಿರಂಗಿಲ್ಲ, ಹುಟ್ಟದಾಗಿಂದ ಕಣ್ಣಿರಂಗಿಲ್ಲ. ಎಲ್ಲಾರು ಹಂಗಸ್ತಿರ್ತಾರಿ, ಬೈತಿರ್ತಾರಿ, ಎಲ್ಲಾ ಮಾಡ್ತಿರ್ತಾರಿ. ಸೂರ್ದಾಸಿಗೆ ಹಂಗಸ್ತಿರ್ತಾರಿ, ಯಾಕಂದ್ರೆ ಕಣ್ಣಿಲ್ಲ ಅಂತ ಹೇಳಿ. ಆದ್ರೂ ಏನು ಅನ್ಕೋತಿರುದಿಲ್ಲ. ಆದ್ರೆ ಚಂದ ಹಾಡುಗಳನ್ನ ಬರೀತಿರ್ತಾನ್ರಿ. ಕವನಗಳನ್ನ ಬರದ ಇಟ್ಟು ಚಂದ ಹಾಡ್ತಿರ್ತಾನಲ್ಲ, ಊರಾಗಿನ ಮಂದಿ ಎಲ್ಲಾರು ಬಂದ್ ಆ ಹಾಡ್ ಗುಣಗಾನ್ ಕೇಳ್ಲಿಕ್ಕೆ ಬರ್ತಿರ್ತಾರ.
ಒಂದಿನ ಇಟ್ಟು ಹಾಡಿ ಹಾಡಿ ಮಗ್ನ ಆಗ್ಬಿಡ್ತಾರಲ್ಲ, ಸ್ವಯಂ ವಿಷ್ಣುನ ಅವತಾರ ಅವ್ನ ಮುಂದ್ ಪ್ರತ್ಯಕ್ಷ ಕೃಷ್ಣನ ಬಂದ್ ನಿಂತು ಬಿಡ್ತಾರ. ಕೃಷ್ಣನ ಬಂದ ನಿಂತ ಕೂಡ್ಲೇ ರೀ ಕಣ್ ಕೊಡ್ತಾನ್ರಿ. ಕೃಷ್ಣ ಕಣ್ ಕೊಡ್ತಾನ. ಆ ಕಣ್ ತೆಗೆದ್ ಕೂಡ್ಲೆ ಏನ್ ಕೃಷ್ಣನ ನೋಡ್ತಾನಲ್ಲಪ್ಪ ಅವ ಸೂರದಾಸ, ನೋಡಿ ಇಟ್ಟು ಖುಷಿ ಆಗ್ಬಿಡ್ತೈತಿ, ಇಟ್ಟು ತೃಪ್ತ ಆಗ್ಬಿಡ್ತೈತ್ಲಾ, ಅದು ಸಂತೋಷ ಪಡಿಸ್ಬಿಡ್ತಾನೋ, ಕಣ್ ಕೊಡ್ತಾನ. ಆದ್ರ ಅಂತಾನ, ಇದು ಒಂದ್ ನಾನು ನೋಡಿನಿ, ನಿನ್ನ ಏನ್ ನೋಡಿನಲ್ಲ ಸಾಕ್ ನನಗೆ, ಇನ್ನ ಜಗತ್ತಿನ ನೋಡೋದ್ ನನಗ ಅವಶ್ಯಕತೆ, ನಂಗೆ ಇದ್ರ ಮೇಲೆ ವೈರಾಗಿ ಐತಿ, ಏನೈತಿ ಜಗತ್ನಾಗ ನೋಡಾಕತ್ತೆ. ಎರಡು ಕಣ್ಣು ಮತ್ತ ತಗೊಂಡ್ ಹೋಗಿತಾನ್ರಿ, ಎರಡು ಕಣ್ಣು ಮತ್ತ ತಾನ ತಕೊಂಡ್ ಹೋಗಿತಾನ್ರಿ. ಇದು ಭಕ್ತಿ ಪವಾಡ್ರಿ. ಅವ್ರ ಕಡೆ ಅಟ್ಟು ತಾಕತ್ತಿತ್ರಿ, ನಮ್ ಜ್ಞಾನ ಮಾರ್ಗದಲ್ಲಿ ನಮ್ ಕಡೆ ಅಟ್ಟು ತಾಕತ್ತಿರ್ಬೇಕ್ರಿ. ಆಕ್ಚುಲಿ ಹಂಗ ನೋಡ್ರಿ ರೀ. ಅದಕ್ಕ ಬಾಬಾ ನೀವು ಏನಾಗ್ರಿ ಅತ್ತಾನ, ಬಾಬಾ ಸೂರದಾಸ್ ಆಗ್ರಿ ಅತ್ತ. ನೋಡಿನೂ ನೋಡ್ದಂಗಿರ್ರಿ ಅಂದ್ರ ಬದುಕ್ತಿರಿ. ನಾವದೇ ಬ್ಯಾಗ್ ತಕೊಂಡ್ ಹಿಂಗ್ ಹೋಗ್ತೇವ್, ಆಮೇಲೆ ಹೋಗಿ ತಳಗ್ ಹೋಗಿ ಬೀಳ್ತೇವ್ರಿ. ಕಲ್ ಬರ್ತೈತೆ ಏನ್ ಬರ್ತೈತೆ ಹಿಂಗ ನೋಡ್ಕೊತ ಹೋಗ್ತೇವ್ರಿ. ಈ ಜಗತ್ನಾಗ ಏನ್ ನೋಡೋದೈತ್ರಿ, ಅಲ್ಲಿ ನೋಡೋದೈತ್ರಿ, ಇಲ್ಲಿ ನೋಡೋದೈತಿ, ಇಲ್ಲಿ ನೋಡೋದೈತಿ, ಅದ ಏನ್ ನೋಡೋದೈತ್ರಿ ಎಲ್ಲ ಇದ್ ಒಂದಿನ ಏನಾಗೋದೈತ್ರಿ, ಈ ಒಂದಿನ ಏನಾಗೋದೈತ್ರಿ ನಾಶ. ಅದಕ್ಕ ಏನಾಗ್ರಿ ಅಂತನ್ರಿ ಬಾಬಾ, ಏನಂತನ್ರಿ ಬಾಬಾ, ಏನಂತನ್ರಿ ಬಾಬಾ, ನೋಡಿನೂ ನೋಡ್ದಂಗಿರ್ರಿ ಅಂದ್ರ ನೀವ್ ಏನಾಗ್ತೀರಿ, ಬಚಾವ್ ಆಗ್ತಿರತ್ತೆ ಹೇಳ್ತಾನ್ರಿ ಬಾಬಾ. ಇನ್ ಲಾಸ್ಟ್ 7ನೇ ಕತಿ ಯಾವ್ದಂದ್ರ ಗಣಪತಿ ಮತ್ತು ಕಾರ್ತಿಕನ್ ಕತಿ. ಇವ್ ಅದಾವ್ರಿ, ಇವ್ ಮುಗಿತ್ರಿ, ಮುಗಿದ್ರಿ. ಗಣಪತಿ ಶಿವನ್ ಮಗನು, ಕಾರ್ತಿಕನು ಅವನ್ ಮಗನ ರೀ. ಗಣಪತಿ ವಿದ್ಯಾರಿ, ಕಾರ್ತಿಕ ಯೋದ್ಧಾರಿ. ಏನ್ ಆಕ್ಚುಲಿ ಮ್ಯಾರೇಜ್ದ ಇದು ಬರ್ತೈತ್ರಿ, ಮ್ಯಾರೇಜ್ ಪ್ರಪೋಸಲ್ ಬರ್ತೈತಿ. ಯಾರ ಮದ್ವಿ ಆಗ್ತಾರ, ವಿದ್ಯೆ ಏನ ಮತ್ತೆ ಸಿದ್ಧಿ ಏನ ಅಂತ ಹೇಳಿ. ಇವ್ರು ಗಣಪತಿ ಕಾರ್ತಿಕ ಇಬ್ರು ಏನಂತ, ನಾ ಆಗ್ತೇನೆ ಅಂತ. ಅದಕ್ಕ ತಂದೆ ತಾಯಿ ಏನಂತ, ಹಂಗಾರ ಒಂದ್ ಶರ್ತ್ ಕಟ್ಟುನು, ಯಾರು ಇಡೀ ಜಗತ್ತನ್ನ ಸುತ್ತ ಹಾಕ್ಬರ್ತಾರ ಇವ್ರಿಬ್ರು ಪತ್ನಿಗಳು ನಿಮು ಅಂತ ಹೇಳಿ. ಅದಕ್ಕ ಕಾರ್ತಿಕ ಪಟ್ಟಕ್ನ ಏನ್ ಮಾಡ್ತಾನ, ಆಯುಧ ತೋತಾನು, ನವಿಲ್ ಹತ್ತಾನು, ಹೋಗ್ಬಿಡ್ತಾನ್ರಿ. ಇವು ಗಣಪತಿ ಮೊದ್ಲ ಬುದ್ಧಿವಂತ. ಅದಕ್ಕೆ ಇವ್ ಗಣಪತಿ ಏನ್ ಮಾಡ್ತಾನ್ರಿ, ಅವ್ವ ಅಪ್ಪನ ಸುತ್ತ ಬಿಟ್ಟ ನಡು ಹೋಗಿ ಕೂತ್ ಬಿಡ್ತಾನ. ನನ್ ಇಡೀ ಜಗತ್ತ ನಿಮ್ಮನ್ನ ಸುತ್ತ ಹಾಕಿ ನನ್ ಎಲ್ಲಾ ಇತ್ರೋಗ ಬತ್ತ ಕೂತ್ ಬಿಡ್ತಾನು. ಅಟ್ಟತಿ ಕಾರ್ತಿಕ್ ಎಲ್ಲಾ ಸುತ್ತ ಹಾಕಿ ಹೊಳ್ಳಿ ಬರ್ತಿರ್ತಾನ. ಗಣಪತಿ ಮದುವೆ ಆಗ್ತಿರ್ತಾನ ವಿಧಿ ಮತ್ತೆ ಸಿದ್ಧಿ. ಗಣಪತಿ ವಿಧಿ ಮತ್ತೆ ಸಿದ್ಧಿ ಅಂದ್ರೆ ಏನ್ರಿ, ವಿಧಿ ಪ್ರಕಾರ ನಡೆದ್ರಿ, ಬಾಬನ್ ಶ್ರೀಮತ್ ಪ್ರಕಾರ ನಡೆದ್ರಿ ಅಂದ್ರ ಸಿದ್ಧಿ. ಯಾವ್ದು ನೋಡ್ರಿ, ನಾ ಚಪಾತಿ ನೀರ್ ಹಾಕಿ ಮಾಡ್ತೀನಿ, ನಾ ಚಪಾತಿ ಅಥವಾ ನನ್ನ ಬೇರೆ ಏನ್ರ ಹಾಕಿ ಮಾಡ್ತೇನೆ ಅಂದ್ರೆ ಯಾವ್ದು ವಿಧಿ ಇಲ್ಲದ ಮಾಡೋದು ಯಾವ್ದು ಸಿದ್ಧಿ ಸಿಗಂಗ. ಹೆಂಗಾರ ಮಾಡೇನ್ರಿ ಅದ ಇಲ್ಲ, ಎಷ್ಟ್ ವಿಧಿ ನೋಡ್ರಿ ಅಟ್ಟೇನ್ರಿ ಸಿದ್ಧಿ ರೀ. ಹಂಗಾರಿ ಗಣಪತಿ ಯಾರ್ರಿ, ನಾವ್ ಯಾವ ಅಪ್ಪನ ಸುತ್ತಬೇಕ್ರಿ, ಯಾವ ನಿಮ್ಮಮ್ಮ ಬಾಬಾ ಇವ್ರನ್ನ ಸುತ್ತ ಹಾಕ್ರಿ ನಾವೇ ಏನ್ರಿ, ನಾವು ಯಾರನ್ನ ಮದ್ವೆ ಆಗ್ತೇವೆ. ಅದಕ್ಕ ಬಾಬಾ ಹೇಳ್ತಾರ, ವಿಧಿ ಬರ್ತೈತೆ ಸಿದ್ಧಿ ಸಿಕ್ಕೈತಿ. ಬಾಬಾನ ಸುತ್ತ ಹಾಕಿದ್ವಿ, ವಿಧಿ ಸಿಕ್ತೈತಿ. ಮುರಳಿ ಅಂದ್ರೆ ಏನ್ರಿ, ವಿಧಿಗಳು ಸುತ್ತ ಹಾಕ್ರಿ ಏನ್ ಸಿಕ್ತೈತ್ರಿ, ಸಿದ್ಧಿ ಸಿಕ್ಕೈತಿ. ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ.